ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವೀಣಾ ತುಮಕೂರಿಂದ. ಸೊ ಮೊದಲಿಗೆ ಎಲ್ರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಯಾವ ರೀತಿ ಹಬ್ಬ ಮಾಡಿದ್ದೀರಾ ಆ್ಯಂಡ್ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಅದೇ ರೀತಿ ನಮ್ಮನೆಯಲ್ಲೂ ಕೂಡ ಬೆಳಗ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಹಾಗಾದರೂ ಲೇಟಾಗಿ ಎದ್ದು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಪೂಜೆ ಎಲ್ಲ ಮುಗಿಸಿ ಒಂದು ದೇವರೆಡೆಗೆ ಹಾಗೆ ಒಂದು ಸ್ವಲ್ಪ ಖೀರ್ ಕೂಡ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಮನೇಲಿ ಏನೇನು ರೆಡಿ ಮಾಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ಸೊ ನಮ್ಮ ಮನೇಲಿ ನಾನು ದೇವರೆಡೆಗೆ ಅಂತ ಖೀರ್ ಮಾಡಿ ಚಿಕ್ಕದಾಗಿ ಪೂಜೆ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಪೂಜೆ ಲೇಟ್ ಆಯಿತು, ಬಟ್ ಆದರೂ ಡೇನ ಕಂಪ್ಲೀಟ್ ಮಾಡಿದ್ದೀನಿ ಆರಾಮಾಗಿ. ಎಲ್ರಿಗೂ ಈ ವರ್ಷ ಅಂದರೆ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಸೊ ಖುಷಿಯಾಗಿ ಚೆನ್ನಾಗಿ ಹಬ್ಬನ ಆಚರಣೆ ಮಾಡಿ. ಮೊದಲನೇ ಹಬ್ಬ ಅಂದರೆ ಇವಾಗ ನ್ಯೂ ಇಯರ್ ಆಗಿದ ತಕ್ಷಣ ನಮಗೆ ಹಿಂದೂಗಳಿಗೆ ಮೇಯ್ನ್ ಸ್ಟಾರ್ಟ್ ಆಗೋದು ಮೊದಲನೇ ಹಬ್ಬ ಸಂಕ್ರಾಂತಿಯಿಂದ ಸ್ಟಾರ್ಟ್ ಆದರೆ ಇನ್ನು ಲಾಸ್ಟ್ ದೀಪಾವಳಿವರೆಗೂ. ಸೊ ಎವ್ರಿ ಮಂತು ಒಂದೊಂದು ಫೆಸ್ಟಿವಲ್ ಅಂತೂ ಬಂದೇ ಬರುತ್ತೆ. ಸೊ ಅದೇ ರೀತಿ ಜನವರಿ ಮಂತಲ್ಲಿ ಕೂಡ ನಮಗೆ ಹಿಂದೂಗಳಿಗೆ ಸ್ಪೆಷಲಿ ಸೊ ಮೊದಲನೇ ಹಬ್ಬ. ಸೊ ಇದನ್ನು ಎಲ್ಲರೂ ಖುಷಿಯಾಗಿ ಚೆನ್ನಾಗಿ ಆಚರಣೆ ಮಾಡಿ. ಆ್ಯಂಡ್ ನಮ್ಮ ಮನೆಯಲ್ಲಿ ನನಗೆ ಎಷ್ಟಾಗುತ್ತೆ ಅಂತ ಸೊ ನಾನು ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ಸಡನ್ನಾಗಿ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಎಲ್ಲ ನೋಡಬೇಕಂದ್ರೆ, ಯೂಟ್ಯೂಬ್ ನೋಡ್ಬೇಕಂದ್ರೆ ಒಂದು ರಂಗೋಲಿ ಟ್ರೈ ಮಾಡೋಣ ಅಂತ ಮಾಡಿದೆ. ಆ್ಯಂಡ್ ಅನ್ನಿಸ್ತು ಒಂದು 2-3 ಡೇಸ್ ಟ್ರೈ ಮಾಡಿ ಬಿಟ್ಟಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ತಿತ್ತು ಅಂತ ಅನ್ನಿಸ್ತು ಬಿಟ್ಟ ಮೇಲೆ. ಸೊ ಅಲ್ಲೊಂದು ನೋಡಿ, ಇದು ಲಾಸ್ಟ್ ಪೂಜೆದು ನಾನು ಆಚೆ ಹೋಗಿ ಮಾಡಬೇಕಾದ್ರೆ ಅದು ರಂಗೋಲಿನೂ ಬರುತ್ತೆ ಇದರಲ್ಲಿ. ಬಟ್ ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಫೆಸ್ಟಿವಲ್ ಇತ್ತು ಅಂದರೆ ಸೊ ಅದ್ರ ರಿಲೇಟೆಡು ಯಾವುದು ರಂಗೋಲಿಗಳು ಬರುತ್ತೆ, ನಾನು ಲಾಸ್ಟ್ ವೀಡಿಯೋನಲ್ಲೂ ಶೇರ್ ಮಾಡಿದ್ದೆ ನಮ್ಮ ಮನೆ ಹತ್ರ ಇನ್ನೊಂದು ಆಂಟಿ. ಸೊ ಒಂದೊಂದು ಹಬ್ಬಕ್ಕೆ ಒಂದೊಂದು ಥರ ರಂಗೋಲಿ ಬಿಡ್ತಾರೆ ಅಂತ. ಸೊ ಅದೇ ಥರ ನಾನು ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ. ಬಟ್ ಅಷ್ಟೊಂದು ಪರ್ಫೆಕ್ಟ್ ಬಂದಿಲ್ಲ, ಬಟ್ ಇಟ್ಸ್ ಓಕೆ, ಚೆನ್ನಾಗಿ ಬಂದಿದೆ. ಬಟ್ ಆಗೊಂದು ಒಂದು 2-3 ದಿನ ಟ್ರೈ ಮಾಡಿಬಿಟ್ರೆ ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ಒಂದು ಅನ್ನಿಸ್ತು. ಸೊ ನೆಕ್ಸ್ಟ್ ಯಾವ ಹಬ್ಬ ಬರುತ್ತೆ, ನೆಕ್ಸ್ಟ್ ಇನ್ನು ಶಿವರಾತ್ರಿ ಹಬ್ಬ ಬರುತ್ತೆ. ಸೊ ಆವಾಗ ಮೊದಲೇ ಪ್ರಿಪೇರ್ ಆಗಿ ಚೆನ್ನಾಗಿ ರಂಗೋಲಿ ಬಿಡ್ತೀನಿ ಆ್ಯಂಡ್ ಅದನ್ನು ಕೂಡ ಬ್ಲಾಗ್ ಮಾಡ್ಬೋದು ಅಂತ ಅಂದ್ಕೊಂಡು ಮಾಡಿದೆ. ಆ್ಯಂಡ್ ಈ ಪೂಜೆಯಲ್ಲಿ ಇನ್ನೊಂದು ರೆಗ್ಯುಲರಾಗಿ ನಮ್ಮ ಮನೇಲಿರೋ ಪೂಜೆ ಆಗಿರ್ಬೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನಂತ ಅಂದರೆ ನೀವು ನೋಡ್ತಿರ್ಬೋದು, ಅಲ್ಲಿ ರಾಮನ ವಿಗ್ರಹ ಕಾಣಿಸ್ತಾ ಇದೆ. ಆ್ಯಂಡ್ ಇದನ್ನು ಬಂದು ನಮ್ಮ ಬಿಸ್ನೆಸ್ ಹೆಡ್ ಕೊಟ್ಟಿರೋದು. ಆ್ಯಂಡ್ ಇದು ಏನಂತ ಹೇಳಿದ್ರೆ ಅಯೋಧ್ಯೆಗೆ ಹೋಗಿದ್ರು ಅವರು. ಸೊ ಅಲ್ಲಿಂದ ಬಂದಿರೋದು. ಈ ಪೂಜೆಯಲ್ಲಿ ಇನ್ನೊಂದು ವಿಶೇಷತೆ ಅಂತ ಅಂದರೆ ಸೊ ಅಯೋಧ್ಯೆಯಿಂದ ರಾಮನ ವಿಗ್ರಹ ಬಂದಿದೆ ಮನೆಗೆ. ಆ್ಯಂಡ್ ಅದೊಂದು ಖುಷಿ ಆಯಿತು. ಸೊ ಒಂದು ವೀಕ್ ಆದ್ರೂ ನಾನು ಹಬ್ಬದ ದಿನವೇ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಇಟ್ಟಿದ್ದೆ. ನಮ್ಮ ಮನೆಯವರು ಯಾವಾಗ ಮಾಡಿದ್ಯಾ, ಇನ್ನೂ ತಂದಿಟ್ಟಿದ್ದೀನಿ, ಮಾಡಿಲ್ಲ ಅಂತಾಯಿದ್ರು. ಸೊ ಫೈನಲಿ ಆ ದಿನವೂ ಕೂಡ ಇವತ್ತು ಬಂತು. ಸೊ ಅಯೋಧ್ಯೆಯಿಂದ ಲಾಸ್ಟ್ ಟೈಮ್ ಎಲ್ರಿಗೂ ಗೊತ್ತಿರುತ್ತೆ ಪ್ರಸಾದಗಳು ಬಂದಿತ್ತು. ಸೊ ವಿಗ್ರಹ ಬಂದಿದೆ ಅನ್ನೋದೊಂದು ಖುಷಿ ಈ ವರ್ಷ. ಸೊ ಅವರು ನಮ್ಮ ಸರ್ ಕೂಡ ನ್ಯೂ ಇಯರ್ಗೆ ಹೋಗಿ ಬಂದಿದ್ದರು. ಸೊ ಆವಾಗ ತೊಗೊಂಡು ಬಂದು ಕೊಟ್ಟಿದ್ದರು. ಆ್ಯಂಡ್ ನನಗೂ ಒಂದು ಪೂಜೆ ಮಾಡೋಕ್ಕೆ ಒಂದು ಒಳ್ಳೆ ಡೇ ಆ್ಯಂಡ್ ಒಂದು ಒಳ್ಳೆ ಸ್ಟಾರ್ಟ್ ಅಂತಲೇ ಅನಿಸ್ತು. ಸೊ ಹಾಗಾಗಿ ಇವತ್ತು ನಮ್ಮ ಮನೆ ಇದರಲ್ಲಿ ರಾಮನ ವಿಗ್ರಹ ಇಟ್ಟು ಪೂಜೆನ ಮಾಡಿದೆ. ಸೊ ಅದೊಂದು ಖುಷಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ದೇವರೆಡೆಗೆ ಅಂತ ಹೇಳಿ ಖೀರ್ನ ಮಾಡ್ತಾಯಿದ್ದೆ. ಕಿಚಡಿ ಮಾಡೋಣ ಅಂದೆ, ಬಟ್ ಕಿಚಡಿ ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ಟ್ರೈ ಮಾಡ್ದಿರೋದು ಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಲು, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಹಾಗೆ ಶಾವಿಗೆ, 1 ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ಬಾದಾಮ್ ಪುಡಿ ಮನೇಲಿ ಮಾಡ್ಕೊಂಡಿರೋದಿದ್ರೂ ಆಗುತ್ತೆ, ಇಲ್ಲಾಂದರೆ ಓಕೆ. ತುಪ್ಪ ಬಂದು ಇದು ಮನೆಯಲ್ಲೇ ಕಾಯಿಸ್ಕೊಂಡಿರೋದು. ಸೊ ಮೊದಲು ಏನೇನು ಬೇಕಂತೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು ಹಾಕಿರ್ತೀನಿ, ಒಂದಾಗಲೇ ನೆನಪೇ ಇರೋಲ್ಲ ನನಗೆ, ಆ ಥರ ಆಗಿಬಿಡುತ್ತೆ ಯಾವಾಗ್ಲೂ. ಸೊ ಹಾಗಾಗಿ ಇಲ್ಲಿ ಬಾಣಲಿ ಕಾಯಕ್ಕಿಟ್ಟಿದ್ದೀನಿ. ಸೊ ಅಲ್ಲಿ ಏನೇನು ಹೇಳಿದೆ, ದ್ರಾಕ್ಷಿ, ಗೋಡಂಬಿ ಅದನ್ನೆಲ್ಲ ತುಪ್ಪದಲ್ಲೇ ಹುರ್ಕೊಳ್ಬೇಕು. ಇವನ್ ಶಾವಿಗೆ ಕೂಡ ಇಲ್ಲಿ ಒಂದೂವರೆ ಸ್ಪೂನಷ್ಟು ತುಪ್ಪನ ಕಾಯಕ್ಕಿಟ್ಟಿದ್ದೀನಿ. ಸೊ ಅಲ್ಲಿ ಏನು ತೊಗೊಂಡಿದ್ದೀನೋ ಅದನ್ನು ಇದರಲ್ಲಿ ಹುರ್ಕೊಳ್ತಾ ಇದ್ದೀನಿ. ಗೋಡಂಬಿ ಮತ್ತು ದ್ರಾಕ್ಷಿನ ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಂಡು ಶಾವಿಗೆ ಕೂಡ ಹುರ್ಕೊಳ್ತಾ ಇದ್ದೀನಿ. ಸೊ ಶಾವಿಗೆ ಹುರಿದ್ಮೇಲೆ ಇದೆರಡು ಸ್ವಲ್ಪ ಕರಿದ್ಮೇಲೆ ತುಪ್ಪ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತು ಶಾವಿಗೆಗೆ. ಮತ್ತು ಇನ್ನೊಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಶಾವಿಗೆ ಹುರ್ಕೊಂಡಿದ್ದೀನಿ.
ಸೊ ಇದೊಂದು 5 ನಿಮಿಷ ಅಷ್ಟೇ ಕಡಿಮೆ ಫ್ಲೇಮಲ್ಲೇ ಹುರ್ಕೊಬೇಕು. ಹೈ ಫ್ಲೇಮ್ ಇಟ್ಟು ಅಂತಂದರೆ ಇದು ಕಲರೇ ಚೇಂಜ್ ಆಗಿಬಿಡುತ್ತೆ, ಅಂದರೆ ಸೀದೋಗಿರೋ ಥರ ಕಾಣಿಸ್ಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ತುಪ್ಪದಲ್ಲಿ. ಸೊ ಅದಾದಮೇಲೆ 1-1.5 ಗ್ಲಾಸಷ್ಟು ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಮೊದಲೇ ಹಾಲು ಹಾಕ್ಬಿಟ್ರೆ ಅದು ಗಟ್ಟಿ ಆಗಿಬಿಡುತ್ತೆ ಬೇಗ. ಸೊ ನೀರಲ್ಲಿ ಒಂದು ಸ್ವಲ್ಪ ಬೆಂದ ಮೇಲೆ ಹಾಲು ಹಾಕಿದ್ರೆ ಅದು ಸ್ವಲ್ಪ ತೆಳುವಾಗಿರುತ್ತೆ ಅಂತ. ಸೊ ಹಾಗಾಗಿ ನೀರಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಬೆಂದ ಮೇಲೆ ಹಾಲು ಹಾಕ್ಕೊಂಡು ಮತ್ತು ಅದಕ್ಕೆ ನಾನು ಏನೇನು ತೊಗೊಂಡಿದ್ದೆ, ಏಲಕ್ಕಿ ಒಂದು 2 ಪೀಸ್ ಕುಟ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಅಲ್ಲಿ ತೊಗೊಂಡಿದ್ನಲ್ಲ ಅಷ್ಟೂ ಹಾಕಿಲ್ಲ, ಸ್ವಲ್ಪ ಸಕ್ಕರೆ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಸೊ ಸಕ್ಕರೆನೂ ಇದು ಒಂದು ಕುದ್ಮೇಲೆ ಸಕ್ಕರೆನೂ ಹಾಕ್ಕೊಂಡು ಏನು ಬಾದಾಮ್ ಪೌಡ್ರ್ ಅದು ಅಂಗಡಿಯಿಂದ ತಂದಿದ್ದೆ, ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮತ್ತೆ ಕುದಿಸಿದ್ರೆ ರೆಡಿಯಾಗಿಬಿಡುತ್ತೆ. ಸೊ ತುಂಬ ಲಿಕ್ವಿಡ್ ಆಗಬೇಕು ಅಂತ ಹೇಳಿದ್ರೆ ನೀರನ್ನ ಜಾಸ್ತಿ ಹಾಕಿ ಬೇಯಿಸ್ಬೇಕಾಗತ್ತೆ. ಸೊ ಹಾಲನ್ನು ಹಾಕ್ಕೋಬೋದು, ಬಟ್ ನೀರನ್ನ ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ಹಾಲು ಹಾಕಿದ್ಮೇಲೆ ಬೇಗ ಗಟ್ಟಿ ಆಗೋಲ್ಲ ಅಂಥೇಳಿ. ಸೊ ನಿಮ್ಗೆ ಜಾಸ್ತಿ ಲಿಕ್ವಿಡ್ ಥರ ಬೇಕು ಅಂತಂದರೆ ನೀರನ್ನ ಜಾಸ್ತಿ ಹಾಕಿ ಶಾವಿಗೆ ಕಂಪ್ಲೀಟ್ ಅದರಲ್ಲೇ ಬೇಯಿಸಬೇಕು. ಸೊ ಅದಾದಮೇಲೆ ಹಾಲನ್ನ ಮಿಕ್ಸ್ ಮಾಡಿದ್ರೆ ಅದು ತೆಳ್ಳಗೇ ಇರುತ್ತೆ. ಸೊ ನನಗೆ ಇಲ್ಲಿ ನಾನು ಮೀಡಿಯಮ್ ಮಾಡಿದ್ದೀನಿ, ತೀರಾ ತೆಳ್ಳಗೂ ಮಾಡಿಲ್ಲ ಆ್ಯಂಡ್ ತೀರಾ ಗಟ್ಟಿನೂ ಆಗಿಲ್ಲ. ಸೊ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಾಗಿ ಬಂದಿದೆ. ಸೊ ತುಂಬ ಚೆನ್ನಾಗೇ ಆಗಿದೆ. ಒಂದು ಸ್ವಲ್ಪ ಶುಗರ್ ಕಡಿಮೆ ಹಾಕ್ಕೊಂಡಿದ್ದೀನಿ. ಸೊ ಇವತ್ತು ಈ ಥರ ಆಗಿದೆ ನಮ್ಮ ಸಂಕ್ರಾಂತಿ ದಿನ.